ನಮಸ್ಕಾರ. ದೇವರೇ ಹೇಳಿದ ದುಡ್ಡಿನ ಪರಿಹಾರ ಇದು. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗುರುಗಳೇ, ಭಗವಂತ ಏನಾದರೂ ನಿಮ್ಮ ಕನಸಿಗೆ ಬಂದಿದ್ನಾ? ನಿಮಗೆಲ್ಲ ಮಾರ್ಕೆಟ್ನಲ್ಲಿ ಏನಾದ್ರು ದೇವ್ರು ಸಿಕ್ಕಿದ್ನಾ ಅಂತ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತವೆ. ಒಂದು 100ಕ್ಕೆ ಒಂದು 10% 20% ಆಫ್ ದಿ ಪೀಪಲ್ಸ್ಗೆ. ಇನ್ನು ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ದೇವರು ದೇವ್ರಿದಾನ ಭೂಮಿ ಮೇಲೆ, ಎಲ್ಲಿದ್ದಾನೆ, ಎಲ್ಲಿ ಕಾಣ್ತಾನೆ ಅಂತ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುತ್ತೆ ಅವರಿಗೆ. ಆಮೇಲೆ ನಾವು ಅಷ್ಟೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ, ನಾವು ಅಷ್ಟೆಲ್ಲ ಇದು ಮಾಡ್ತೀವಿ, ಎಲ್ಲರ ಕಷ್ಟ ಸುಖಕ್ಕಾಗ್ತೀವಿ, ಮತ್ತು ನಮಗೆ ದೇವ್ರು ಏನೂ ಕೊಟ್ಟಿಲ್ಲ, ದೇವ್ರು ನಮಗೆಲ್ಲ ಕಷ್ಟ ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಹಾಗಾಗಿ ಇದು ದೇವರೇ ಹೇಳಿದ ದುಡ್ಡಿನ ಪರಿಹಾರ. ಈಗ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲನ್ನು ಹುಟ್ಟಿರಲಿ, ನೀವು ಯಾವುದೇ ತಿಥಿ ಯೋಗ ಕರ್ಣ ಪಾದದಲ್ಲನ್ನು ಇರ್ರಿ, ನಿಮಗೆ ಯಾವುದೇ ಗ್ರಹದ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರಲಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಭಗವಂತ ಪಂಚಭೂತಗಳು ಅಂತ ಸೃಷ್ಟಿ ಮಾಡಿದ್ದಾನೆ. ಅಗ್ನಿ ವಾಯು ಆಕಾಶ ಭೂಮಿ ಜಲ, ಪಂಚಭೂತಗಳು. ಹಂಚ್ಕೊಂಡು ತಿನ್ನಿ ಇವನ್ನ ಅಂತ ಅಂದರೆ ಎಲ್ಲ ಕೊಟ್ಟಿದ್ದಾನೆ ಇಲ್ಲೇ. ಎಲ್ಲ ಭಗವಂತ ಕೊಟ್ಟಿರೋ ಭಿಕ್ಷೆ ಇಲ್ಲೇ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಭಗವಂತ ಹೇಳಿದ್ದಾನೆ. ಇಲ್ಲಿ ಮನುಷ್ಯ ನಾವೇನು ಮಾಡ್ತಾ ಇದ್ದೀವಿ? ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಸ್ವಾರ್ಥಗಳು, ಬರೀ ಸ್ವಾರ್ಥ, ಹೊಟ್ಟೆ ಕಿಚ್ಚು, ಕೆಟ್ಟು ಬುದ್ಧಿ. ಅವನು ಚೆನ್ನಾಗಾದ, ಇವಳು ಚೆನ್ನಾಗಾದ್ಲು, ಅವನು ಚೆನ್ನಾಗಾದ, ಇವಳು ಚೆನ್ನಾಗಾದ್ಲು, ಅವಳು ಯಾರ ತಲೆ ಮೇಲೆ ಕೈ ಇಟ್ಟು ಶ್ರೀಮಂತಲಾದ್ಲು, ಇವನು ಯಾರ ತಲೆ ಮೇಲೆ ಕೈ ಇಟ್ಟು ಶ್ರೀಮಂತನಾದ್ನೋ ಅಂತ ಬರೀ ಹೊಟ್ಟೆಗಿಚ್ಚುಗಳು ಪಡ್ತಾ ಇರ್ತಾರೆ. ಅಸೂಯೆ ಜಂಬ ಜಾಸ್ತಿ, 80% ಬರೀ ಅದೇ. ಸ್ವಾರ್ಥ ಬುದ್ಧಿ, ಕೆಟ್ಟುತನ, ಎಲ್ಲ ಆಸೆ, ದುರಾಸೆ, ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಎಷ್ಟಿದ್ರೂ ಕಡಿಮೆ ಮನುಷ್ಯನಿಗೆ. ಹಂಗಾಗಿ ನೋಡ್ರಿ, ದೇವರೇ ಹೇಳಿದ ದುಡ್ಡಿನ ಪರಿಹಾರ ಯಾವುದು ಗೊತ್ತಾ? ದಾನ ಮಾಡ್ತಾ ಬರಬೇಕು. ದಾನ ಮಾಡ್ತಾ ಬಂದಷ್ಟು ನಮಗೆ ಹಣ ಖಂಡಿತವಾಗ್ಲೂ ನಮ್ಮ ಬಳಿ ಬರ್ತಾನೇ ಇರುತ್ತೆ. ಭಗವಂತ ಮಳೆ ಬರೆಸ್ತಲೇ 1-2 ವರ್ಷ 3 ವರ್ಷ 4 ವರ್ಷ ಮಳೆನೇ ಪ್ರಪಂಚಕ್ಕೆ ಮಳೆನೇ ಬರೆಸ್ತಿಲ್ಲ ಅಂತ ಜುಗ್ತಾನ ಮಾಡಿಬಿಟ್ರೆ ಬದುಕೋಕ್ಕಾಗುತ್ತಾ? ಗಾಳಿನ ಕೊಡಲ್ಲ ನಾನು ಅಂದರೆ ಮನುಷ್ಯ ಬದುಕೋಕ್ಕಾಗುತ್ತಾ? ಇವತ್ತು ಪ್ರತಿಯೊಂದು ಭೂಮಿಯಿಂದನೇ ಬರ್ತಾ ಇರೋದು. ಹುಟ್ಟು ಸಹಜ, ಸಾವು ಖಚಿತ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಮನುಷ್ಯ 108 ಡ್ರಾಮಾಗಳು ಮಾಡ್ತಾ ಹೋಗ್ತಾನೆ ಬದುಕಲಿಕ್ಕೆ. ಒಂದೊಂದು ಥರ ಉದ್ಯೋಗಗಳು, ಒಂದೊಂದು ಥರ ವ್ಯಾಪಾರಗಳು, ಒಂದೊಂದು ಥರ ಕೃಷಿ ವ್ಯವಸಾಯಗಳು, ಈ ರೀತಿ ಮನುಷ್ಯ ಬದುಕ್ತಾ ಹೋಗ್ತಾನೆ. ಇದು ಕಲಿಯುಗದಲ್ಲಿ ಬದುಕಲಿಕ್ಕೆ ದುಡ್ಡು ಬೇಕಲ್ವಾ? ಇನ್ನು ಎಷ್ಟೋ ಜನ ಅನ್ಕೊಂತಾರೆ, ಅಯ್ಯೋ ನಾವು ಅಷ್ಟು ದಾನ ಮಾಡಿದ್ದೀವಿ, ಇಷ್ಟು ದಾನ ಮಾಡಿದ್ದೀವಿ, ನಮಗೇನೂ ಆಗಲಿಲ್ಲ, ನಮಗೇನೂ ಒಳ್ಳೇದಾಗಲಿಲ್ಲ, ನಾವು ಆ ಪೂಜೆ ಮಾಡಿದ್ವಿ, ಈ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಮಾಡಿದ್ವಿ, ಈ ವ್ರತ ಮಾಡಿದ್ವಿ, ನಮಗೇನೂ ಆಗಲಿಲ್ಲ, ನಮಗೆಲ್ಲ ಕೆಟ್ಟದೇ ಆಯಿತು ಅಂತ ಒಂದು 20% 30% ಜನ ಬೈಕಂತಲೇ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ತಮೋಗುಣ, ರಜೋಗುಣ, ಸಾತ್ವಿಕ ಗುಣದರು ಇರ್ತಾರೆ, ಎಲ್ಲ ಟೈಪು. ಏನು ಮಾಡೋಕ್ಕಾಗಲ್ಲ. ಈ ವಿಚಾರದಲ್ಲಿ ಮನುಷ್ಯ ದುಡ್ದಿರೋ ಅಂಥ ದುಡ್ಡಿನಲ್ಲಿ ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ ದಾನ ಮಾಡಿದಷ್ಟು ವಾಪಸ್ ರಿಟರ್ನ್ಸ್ ಭಗವಂತ ಕೊಡ್ತಾ ಬರ್ತಾನೆ. ಅಲ್ಲ ಗುರುಗಳೇ, ನಮಗೆ ದುಡ್ಡು ಬರಬೇಕಲ್ಲ ದಾನ ಮಾಡೋಕ್ಕೆ, ದುಡ್ಡಿದ್ರೆ ತಾನೆ ಇನ್ನೊಬ್ರಿಗೆ ನಾವು ದಾನ ಮಾಡೋದು ಅಂತಿರ್ತಾರೆ. ದೇವ್ರು ಕೊಡಲಿ ಫಸ್ಟು, ಆಮೇಲೆ ದಾನ ಮಾಡ್ತೀವಿ, ನಮ್ಮ ಹತ್ರನೇ ಇಲ್ಲ, ಇನ್ನೊಬ್ರಿಗೆ ಹೆಂಗೆ ದಾನ ಮಾಡಬೇಕು ಅಂತ ಮಾತಾಡ್ತಿರ್ತಾರೆ. ನೀವು ದುಡ್ದಂಥ ದುಡ್ಡಿನಲ್ಲಿ ಬರೀ 1% ದಾನ ಮಾಡಿದ್ರು ಸಾಕ್ರಿ, ಒಂದೇ 1%.
ಒಬ್ರಿಗೊಬ್ರಿಗೆ ದಾನ ಮಾಡ್ತಾ ಹೋಗ್ಬಿಟ್ರೆ ನಮ್ಮ ದೇಶದಲ್ಲಿ ಯಾರು ಬಡವರೇ ಇರಲ್ಲ. ಈಗ ನಾವು ಜ್ಯೋತಿಷಿಗಳು, ನಿಮಗೆ ದುಡ್ಡಿನಲ್ಲಿ ನಾವು ದಾನ ಮಾಡೋಕ್ಕಾಗ್ದಲೇ ಇರ್ಬೋದು, ಜ್ಞಾನದ ಮುಖಾಂತರ, ವಿದ್ಯೆಯ ಮುಖಾಂತರ, ವಿಡಿಯೋಗಳ ಮುಖಾಂತರ ಜ್ಞಾನ ಅಂತೂ ಹಂಚುತ್ತೀನಿ. ಭಗವಂತ ನನಗೇನು ಕೊಟ್ಟಿದ್ದಾನೆ ಭಿಕ್ಷೆ. ಹೆಚ್ಚು ದಾನ ಮಾಡಿದಷ್ಟು ಅಷ್ಟು ಹಣ ಬರ್ತಾನೆ ಇರುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.